ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತು 2ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇವತ್ತಿನ ವ್ಲಾಗ್ ಹೇಗಿದೆ ನೋಡೋಣ ಬನ್ನಿ. ಬೆಳಗ್ಗೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿದೆ. ಮನೆ ಒರೆಸ್ಬೇಕಿದ್ರೆ ಅರ್ಶಿನ ಯೂಸ್ ಮಾಡಿದ್ದೆ. ಯಾಕೆಂದರೆ ಶುಕ್ರವಾರ ನಾವು ಆಲ್ಮೋಸ್ಟ್ ತುಂಬ ವರ್ಷದಿಂದ ಅರ್ಶಿನೇ ಹಾಕ್ಕೊಂಡು ಒರೆಸೋದು. ಯಾಕೆಂದರೆ ಮನೆಗೆ ಒಳ್ಳೆಯದಾಗುತ್ತೆ, ಲಕ್ಷ್ಮಿ ಒಳ್ಳೇದು ಮಾಡ್ತಾಳೆ ಅಂತೇಳಿ ಅರ್ಶಿನ ಯೂಸ್ ಮಾಡ್ತೀವಿ. ಹಾಗೆ ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾನು ಮನೆಯೆಲ್ಲ ಒರೆಸಾದ್ಮೇಲೆ ರೆಡಿ ಆಗೋದಕ್ಕೆ ಹೋಗಿದ್ದೆ. ಮತ್ತು ಮನೆ ಒರೆಸಾದ್ಮೇಲೆ ಹೊಸ್ಲಿಗೆಲ್ಲ ಹೇಗೆ ಅರ್ಶಿನ ಕುಂಕುಮ ಹಾಕಿ ಹೇಗೆಲ್ಲ ರಂಗೋಲಿ ಬಿಟ್ಟೆ ಅಂತ ನೋಡೋಣ ಬನ್ನಿ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕ್ತೆ. ಹಾಗೆ ತುಳಸಿ ಗಿಡಕ್ಕೂ ಹಾಗೆ ಅರಿಶಿನ ಕುಂಕುಮ ರಂಗೋಲಿನೆಲ್ಲ ಹಾಕ್ತೆ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳ್ದಾಗೆ ಇವತ್ತು ನನ್ನ ಫ್ರೆಂಡ್ಸ್ ಸ್ಟಿಚ್ ಮಾಡಿಕೊಟ್ಟಿರೋ ಡ್ರೆಸ್ನ ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಡೈಲಿ ಯೂಸ್ ಮಾಡೋದು ಕ್ರೀಮ್ ಮತ್ತು ಪೌಡರ್ ಎಲ್ಲನೂ ಯಾವುದು ಅಂತ ನಿಮಗೆ ಹೇಳ್ತೀನಿ. ಮತ್ತು ಇವಾಗ ನಿಮಗೆ ಡ್ರೆಸ್ನ ತೋರಿಸ್ತೀನಿ. ಅದು ನಂದು ಪ್ರೀ ವೆಡ್ಡಿಂಗ್ ಶೂಟ್ ಡ್ರೆಸ್ ಆಗಿರುತ್ತೆ. ಸೊ ನಂದು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಯಾವ ಥರ ರೆಡಿಯಾಗಿದೆ, ಯಾವ ಡ್ರೆಸ್ ಹಾಕ್ಕೊಂಡಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ಎಲ್ಲ ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ ವೀಡಿಯೋ, ಲಾಂಗ್ ವೀಡಿಯೋ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದ ಡ್ರೆಸ್ಸು. ಸೊ ನಿಮಗೆ ಈ ಡ್ರೆಸ್ಸು ಇಷ್ಟ ಆಗಿದ್ದರೆ ಡ್ರೆಸ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡಿಕೊಡ್ತೀನಿ. ಸೊ ಇದು ಮೀಶೋದಲ್ಲಿ ತೊಗೊಂಡಿದ್ದು ನಾನು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿದ್ದ ಡ್ರೆಸ್ ಇದು. ಇದೆಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡ್ತಿರೋದು. ಇದು ನಮ್ಮ ಅಮ್ಮನ ಮನೆ, ದೇವ್ರ ಮನೆ ಆಗಿದೆ. ಇಲ್ಲಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಸಿದ್ದಪ್ಪಾಜಿ ಗುಡ್ಡಪ್ಪಂದಿರಾಗಿರೋದ್ರಿಂದ ನಮ್ಮ ಮನೇಲಿ ಸಿದ್ದಪ್ಪಾಜಿ ಫೋಟೋನ ನಾವು ಇಟ್ಕೊಂಡಿದ್ದೀವಿ. ಹಾಗೆ ಬೆತ್ತ, ಜೋಳಿಗೆ ಎಲ್ಲ ಇದೆ. ಸೊ ನಾವು ಯಾವ ಥರ ದೇವ್ರ ಮನೆ ಇಟ್ಕೊಂಡಿದ್ದೀವಿ ಅಂತ ನೋಡಿ, ಯಾವ್ಯಾವ ಫೋಟೋಸ್ ಇದೆ ಮತ್ತು ನಾವು ಯಾವ ಥರ ಅಲಂಕಾರ ಮಾಡಿದ್ವಿ ಇವತ್ತು ಅಂತ ನೋಡಿ.
ಫೈನಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋವಂಥ ಕ್ರೀಮ್ ಯಾವುದು ಅಂದರೆ ಹಿಮಾಲಯ ನ್ಯಾಚುರಲ್ ಗ್ಲೋ ಕೇಸರ್ ಫೇಸ್ ಕ್ರೀಮ್ ಅಂತ. ಸೊ ಇದನ್ನು ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಈ ಕ್ರೀಮ್ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಸ್ವಿನ್ಸ್ BB ಕ್ರೀಮು. ಇದನ್ನು ನಾನು ಯಾವಾಗಲೂ ಫಂಕ್ಷನ್ಗೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ. ಡೈಲಿ ಬರೀ ಹಿಮಾಲಯ ಫೇಸ್ ಕ್ರೀಮ್ನ ಮಾತ್ರ ಯೂಸ್ ಮಾಡೋದು. ಇವಾಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ಈ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಬಟ್ ಇದನ್ನು ಲೈಟಾಗಿ ಯೂಸ್ ಮಾಡ್ತೀನಿ, ಜಾಸ್ತಿ ಹಾಕೋದಿಲ್ಲ, ಬರೀ ಇಲ್ಲಿ ಮಾತ್ರ ಹಾಕ್ತೀನಿ ಅಷ್ಟೇ. ಈ ಕ್ರೀಮ್ ನನಗೆ ತುಂಬ ಫೇವ್ರೆಟ್ ಕ್ರೀಮು. ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಮೇಕಪ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಸ್ವಿನ್ಸ್ BBದೇ ಪೌಡರ್ ಇದೆ, ಇದನ್ನು ನಾನು ಯೂಸ್ ಮಾಡ್ತೀನಿ. ಬೇರೆ ಯಾವ ಪೌಡರ್ನು ನಾನು ಯೂಸ್ ಮಾಡೋದಿಲ್ಲ. ಯೂಸ್ ಮಾಡೋದು ಡೈಲಿ. ಸೊ ಇವಾಗ ನಾನು ಹಣೆಗೆ ಇಟ್ಕೊತೀನಿ. ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ, ಆದರೆ ಇದನ್ನು ಎಲ್ಲರೂ ಕರೆಯೋದು ಚಾಮುಂಡಿ ವನ ಅಂತ. ಏಕೆಂದರೆ ಇಲ್ಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ, ಮರಗಳು ಜಾಸ್ತಿ ಇರೋದ್ರಿಂದ ಇಲ್ಲಿನ ದೇವಸ್ಥಾನನ ಚಾಮುಂಡಿ ವನ ಅಂತಲೇ ಕರೆಯೋದು. ಸೊ ಎಂಟ್ರೆನ್ಸಲ್ಲಿ ಬಂದಾಗ ಗಣೇಶನ ದೇವಸ್ಥಾನ ಸಿಗುತ್ತೆ, ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಕೈ ಮುಗಿದು ಒಳಗಡೆಗೆ ಬಂದೆ. ಅಲ್ಲಿಂದ ಬಂದರೆ ಅಲ್ಲಿ ಹಳ್ಳಿ ಮರ ಇದೆ, ಅಲ್ಲೇ ಕೂತ್ಕೊಂಡು ನಿಂಬೆಹಣ್ಣಿನ ಆರತಿಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದು. ಅಲ್ಲಿ ತಟ್ಟೆಗೆ ಅಕ್ಕಿನೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ಓಂ ಅಂತ ಬರೆದು ನಿಂಬೆಹಣ್ಣನ್ನು ಹಿಂಡಿ ಆ ರಸದಲ್ಲಿರೋ ಸಿಪ್ಪೆನೆಲ್ಲ ತೆಗೆದು ಅದ್ರ ಮೇಲೆ ಇಟ್ಟು ದೀಪ ಮಾಡಿದ್ದು ನಾನು. ಸೊ ಇದೆಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಒಂದು ಲೈನ್ ಮಾಡಿರ್ತಾರೆ, ಅಲ್ಲಿಂದನೇ ಹೋಗ್ಬೇಕು. ಏಕೆಂದರೆ ಜನ ಜಾಸ್ತಿ ಇದ್ದಿದ್ದರಿಂದ ಆ ಲೈನ್ ಮುಖಾಂತರನೇ ಒಳಗಡೆ ಹೋಗಬೇಕಿತ್ತು. ಒಳಗಡೆ ಹೋಗಿ ಅಲ್ಲೇ ನಿಂಬೆಹಣ್ಣಿನ ದೀಪನ ಹಚ್ಬಿಟ್ಟು ದೇವ್ರಿಗೆ ಆರತಿ ಮಾಡಿದ್ದು. ಸೊ ನಾನಿವಾಗ ನಿಂಬೆಹಣ್ಣಿನ ಆರತಿನ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ದೀಪನ ರೆಡಿ ಮಾಡ್ಕೊಂಡಾಯಿತು. ಇವಾಗ ಕ್ಯೂ ಸಿಸ್ಟಮ್ ಇತ್ತು, ಅಲ್ಲಿ ದೇವಸ್ಥಾನದಲ್ಲಿ ಜನ ಜಾಸ್ತಿ ಇರೋದ್ರಿಂದ ಕ್ಯೂ ಸಿಸ್ಟಮ್ ಇತ್ತು, ಅದೇ ಲೈನ್ಗೆ ಹೋಗಿ ನಿಂತ್ಕೊಂಡೆ. ನಿಂತಾದ್ಮೇಲೆ ಸ್ವಲ್ಪ ಮಳೆನೂ ಬಂತು, ಹಾಗಾಗಿ ಬೇಗನೆ ದೇವಸ್ಥಾನದ ಒಳಗಡೆ ಹೋದ್ವಿ. ಹೋದಾಗ ಅಲ್ಲಿ ದೇವ್ರ ಹತ್ರ ಬಂದಾಗ ದೀಪಗಳನ್ನ ಹಚ್ಕೊಂಡೆ. ಹಚ್ಚಾದ್ಮೇಲೆ ಅಲ್ಲಿ ನಾನು ದೀಪದ ಆರತಿ ಮಾಡಿದೆ, ಆದರೆ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾವುದೇ ದೇವಸ್ಥಾನದಲ್ಲಾದ್ರೂ ಗರ್ಭಗುಡಿ ಹತ್ರ ಫೋಟೋ ಮತ್ತು ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಗಣಪತಿ ಮತ್ತು ಅಲ್ಲೇ ಪಕ್ಕದಲ್ಲಿದ್ದ ಚಾಮುಂಡೇಶ್ವರಿ ವಿಗ್ರಹಕ್ಕೆ
ಆರತಿ ಮಾಡಿದ್ದನ್ನ ವಿಡಿಯೋ ಮಾಡಿದ್ದೀನಿ. ಅಲ್ಲಿಂದ ದೇವಸ್ಥಾನದ ಸುತ್ತ ಇದ್ದಿದ್ದ ದೇವ್ರಿಗೆಲ್ಲ ದೀಪದ್ದು ಪೂಜೆ ಮಾಡಿದೆ. ಪಕ್ಕದಲ್ಲೇ ಚಾಮುಂಡೇಶ್ವರಿ ವಿಗ್ರಹನೂ ಇಟ್ಟು ರೆಡಿ ಮಾಡಿದರು. ಏಕೆಂದರೆ ಆಷಾಢ ಶುಕ್ರವಾರ ಇರೋದ್ರಿಂದ ತುಂಬ ದೀಪ ಹಚ್ತಾರೆ ಅಂತ ಹೇಳಿ ಸ್ವಲ್ಪ ಜನ ಲೇಟ್ ಆಗುತ್ತೆ, ಬೇಗ ಹೋಗಬೇಕು ಅಂತ ಇದ್ದಾಗ ಆ ವಿಗ್ರಹಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಬಂದಾಗ ನಿಂಬೆಹಣ್ಣು ಹಚ್ಚಿರ್ತೀವಲ್ಲ ನಾವು, ಅದನ್ನು ಇಡೋದಕ್ಕೆ ಅಂತಲೇ ಸ್ಟ್ಯಾಂಡ್ ಮಾಡಿದರು. ಅಲ್ಲಿಗೇ ಹೋಗಿ ನಿಂಬೆಹಣ್ಣಿನ ದೀಪನೆಲ್ಲ ಇಡಬೇಕಂತ ಹೇಳಿ ಅಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಇಟ್ಟಾದಮೇಲೆ ಅಕ್ಕಿ ಇಡೋದಕ್ಕೆ ಅಂತಲೇ ಪಕ್ಕದಲ್ಲಿ ಬಾಕ್ಸ್ ಇಟ್ಟಿದ್ರು. ಆ ಬಾಕ್ಸ್ಗೆಲ್ಲ ಅಕ್ಕಿ ಹಾಕ್ಬಿಟ್ಟು ಈಚೆಗೆ ಬಂದು ದೇವಸ್ಥಾನನೆಲ್ಲ ಒಂದು ಸಲ ವೀಡಿಯೋ ಮಾಡಿದೆ. ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಿ. ಮತ್ತು ಇವತ್ತು ಈ ದೇವಸ್ಥಾನದಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಸಂಜೆ ಇನ್ನೂ ಜನ ರಶ್ ಆಗ್ತಾರೆ, ಏಕೆಂದರೆ ಬೆಳಗ್ಗೆ ಟೈಮು ಡ್ಯೂಟಿಗೆ ಹೋಗೋರೆಲ್ಲ ಸಂಜೆ ಟೈಮೇ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಮರಗಳು, ಗಿಡಗಳು, ಗಾರ್ಡನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಮತ್ತು ಇಲ್ಲಿ ದೇವಸ್ಥಾನದ ಪಕ್ಕನೇ ಸ್ಕೂಲೂ ಇದೆ, ಸೇಮ್ ಇದೇ ದೇವಸ್ಥಾನಕ್ಕೇ ಸೇರಿರೋದು. ಸೊ ಇವಾಗ ನಾನು ಅರಳಿ ಮರ ಹತ್ರ ಎಲ್ಲ ಬಂದು ವೀಡಿಯೋ ಮಾಡಿದ್ದೆ, ಏಕೆಂದರೆ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿಗೆ ಹೋದಾಗ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಅರಳಿ ಮರನೂ ನಿಮಗೆ ದೇವಸ್ಥಾನದ್ದು ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲೇ ಮಾರಮ್ಮಂದು ದೇವಸ್ಥಾನ ಇದೆ. ಸೊ ಯಾರಿಗೆಲ್ಲ ಮಾರಮ್ಮ ಆದರೆ ಆ ಏರಿಯಾದಲ್ಲಿರೋರೆಲ್ಲ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದು. ಸೊ ಇಲ್ಲೂ ಕೂಡ ಕೈ ಮುಗ್ದಿರಲಿಲ್ಲ ನಾನು, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಫಸ್ಟು ಜನ ಇರೋದ್ರಿಂದ. ಇಲ್ಲಿ ಜನ ಜಾಸ್ತಿ ಇರಲ್ಲ, ರಶ್ ಕಮ್ಮಿ ಇರುತ್ತೆ ಅಂತೇಳಿ ಇಲ್ಲಿಗೆ ಲಾಸ್ಟಲ್ಲಿ ಬಂದೆ. ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗೀತು, ಪ್ರಸಾದನ ಕೊಡ್ತಾಯಿದ್ರು. ಸೊ ನಾನು ಶಾಂತಿ ಇಬ್ಬರೂ ಪ್ರಸಾದನ ಈಸ್ಕೊಂಡು ಅಲ್ಲೇ ಪ್ರಸಾದನ ತಿನ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.